ಓಕೆ, ಇದು ಪೂಜಾ ಕೆ ರಾಜ್ ಅವ್ರದ್ದು 25K ಸಬ್ಸ್ಕ್ರೈಬರ್ದು ಸ್ಪೆಷಲ್ ಇದು ಅನ್ಕೊಳ್ಳಿ. ವಾವ್, ಫುಲ್ ಚೆನ್ನಾಗಿ ಟೆಕ್ಸ್ಚರ್ ಬಂತಲ್ವಾ ನೋಡಿ. ಇದಕ್ಕೆ ನಾವು ಕಾರ್ನ್ಫ್ಲೆಕ್ಸ್ ಆಗಲಿ ಅಥವಾ ಓಟ್ಸ್ ಆಗಲಿ ಏನೂ ಮಿಕ್ಸ್ ಮಾಡಿಲ್ಲ. ಇದಕ್ಕೆ ತುಂಬಾ ದಿನಗಳ ನಂತರ ನಾವು ಕುಕಿಂಗ್ ಮಾಡ್ತಾ ಇದೀವಿ. ನೋಡಿ ಎಷ್ಟು ದಿನ ಆಗಿತ್ತು ಅಂತ. ನನ್ನ ಮಗಳೇ ನನ್ಕಿಂತ ಉದ್ದ ಬೆಳೆದ್ಬಿಟ್ಟಿದ್ದಾಳೆ. ಅಷ್ಟು ದಿನ ಆಗೋಗಿತ್ತು. ಯಾಕಂದ್ರೆ ನಮಗೆ ಟೈಮ್ ಆಗಿರ್ಲಿಲ್ಲ. ಮತ್ತೆ ನಮ್ಮ ಅಕ್ಕ ಅವ್ರು ಬಂದ್ರು, ಅಣ್ಣ ತಮ್ಮ ಬಂದ್ರು, ನಮ್ಮ ದೊಡ್ಡಪ್ಪ ಅವ್ರು ಬಂದ್ರು. ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದ, ಹಾಗಾಗಿ ಮಾಡಕ್ ಆಗಿರ್ಲಿಲ್ಲ ಅಷ್ಟೇ. ಅದರಲ್ಲೂ ಇವತ್ತು ನನಗೆ 25,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯೂಟ್ಯೂಬಲ್ಲಿ ಇವತ್ತು ಎಷ್ಟು ಸಿಂಪಲ್ ಆಗಿ ಚಿಕನಿಂದ KFC ಚಿಕನ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಸಿಂಪಲ್ ಆಗಿ. ಇದು ರೆಡಿ ಆಗಿದೆ ನಮ್ಮನೆ ಪುಟಾಣಿ. ನಾನ್ ವೆಜ್ ಅಂದ್ರೆ ಇದಕ್ಕೊಂಥರ ಹಬ್ಬದ ಸನ್ನಿವೇಶ ಮನೆಯಲ್ಲಿ. ಓಕೆ, ಇವಾಗ ನೋಡಿ, ನಾನು 1.25 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ನೋಡಿ ಎಷ್ಟು ದಪ್ಪ ಇದೆ ಅಂತ. ಇಷ್ಟು ದಪ್ಪಾಗಿ ಕಟ್ ಮಾಡ್ಕೊಂಡುಂಟು. ನಮ್ಮನೆಯವ್ರು ಇನ್ನೂ ದಪ್ಪ ಕಟ್ ಮಾಡ್ಕೊಂಡು ಬಂದಿದ್ರು. ನಾನು ಸ್ವಲ್ಪ ಇನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಈಗ ಒಂದು ಪಾತ್ರೆಗೆ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು. ಟೊಮೊಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಕೆಚಪ್? ಟೊಮೊಟೊ ಕೆಚಪ್. ಆಯ್ತು ಕೊಡ್ತೀವಿ, ನಿಮಗೂ ಕೊಡ್ತೀವಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು ದೊಡ್ಡ ಸ್ಪೂನ್ ಆಗಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಆಮೇಲೆ ಒಂದು ಸ್ವಲ್ಪ ಹಾಕೊಳ್ಳೋದಿದೆ. ಹಾಗಾಗಿ ಇದು KFC ಚಿಕನ್ ಎಷ್ಟು ಸಿಂಪಲ್ ಆಗಿ ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡ್ತಾ ಇದ್ದೀನಿ. ನೀವು ಇನ್ನೂ ಬೇಕಾದರೆ ಇನ್ನೂ ರುಚಿಯಾಗಿ ಬೇಕು ಅಂದರೆ ಇನ್ನೇನು ಏನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. 4-5 ಇಂಗ್ರೀಡಿಯೆಂಟ್ ಅಷ್ಟೇ ಬರೋದು. ಇಲ್ಲ, ರುಚಿಗೆ ನೀವು ಏನಾದರೂ ಹಾಕೊಬೋದು. ನೋಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಏನಾಗ್ತದೆ ಅಂತ ಇನ್ನೊಂದ್ಸರಿ ರಿಪೀಟ್ ಮಾಡು, ಸಿಂಪಲ್ ಆಗಿ ಗೊತ್ತಾಗ್ಲಿ. ಮತ್ತದ ಟೊಮೊಟೊ ಕೆಚಪ್ಪು, ಸೋಯಾ ಸಾಸು, ಉಪ್ಪು ಮತ್ತೆ ಪೆಪ್ಪರ್ ಪೌಡರ್ ಅಷ್ಟೇ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇನ್ನೂ ಹಾಕಿಲ್ಲ. ಮತ್ತೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಉಪ್ಪು ಖಾರ ನಿಮಗೆ ಗೊತ್ತಾಗುತ್ತಲ್ಲ, ನಿಮ್ಮ ಮನೆಗಳಲ್ಲಿ ಎಷ್ಟೆಷ್ಟು ಯೂಸ್ ಮಾಡ್ತೀರಾ ಅಂತ. ರುಚಿಗೆ ತಕ್ಕಷ್ಟು ಖಾರ. ನೋಡಿ, ಇವಾಗ ಇದಕ್ಕೆ ಬ್ರೌನ್ ಕಲರ್ ಆಯ್ತು. ಏನು 5 ನಿಮಿಷ ಕೈ ಆಡ್ಸೋದ್ರೊಳಗೆ ಮಿಕ್ಸ್ ಆಗುತ್ತಲ್ಲ ಅದು. ನೋಡಿ, ಇವಾಗ ಇದಕ್ಕೆ ಎಲ್ಲ ಚಿಕನ್ ಹಾಕೊಳ್ತಾ ಇದ್ದೀನಿ. ನಿಮಗೆ ಕಡಿಮೆ ಅನಿಸಿದ್ರೆ ಮತ್ತೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನಾಗುತ್ತೆ ಎಲ್ಲನೂ ಇನ್ನೊಮ್ಮೆ ಹಾಕೋಬಹುದು. KFC ಅಲ್ಲಿ ಇಲ್ಲಿ ತಿನ್ನಕ್ ಹೋದ್ರೆ ಇದು ಕಡಿಮೆ ಖರ್ಚು ಬರುತ್ತಾ? ಏನು ಒಂದೊಂದು 2-3 ಪೀಸ್ ಹಾಕಿದ್ರೆ ಸಾಕು 200-300 ರೂಪಾಯಿ ಆಗುತ್ತೆ. ಪೀಸ್ ಅಂತ ಕೊಡ್ತಾರೆ, ಇಷ್ಟು ದೊಡ್ಡದಿರುತ್ತೆ ಒಂದಕ್ಕೆ. ಅವರು ಅಷ್ಟೇ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋದು. ಬರೀ ಮಾರ್ಕೆಟಿಂಗ್ ಅದು ಇದು ಆಳು ಮೂಳು ಅವ್ರ ಬಿಸ್ನೆಸ್ ಸ್ಟ್ರಕ್ಚರ್ ಎಲ್ಲರಿಗೂ ಸ್ಯಾಲರಿ ಅಂತ ಸೇರಿ ನಮ್ಗೆ ಅಷ್ಟು ದುಡ್ಡು ಹಾಕ್ತಾರೆ. ಇವತ್ತು ನೋಡಿ ಎಷ್ಟು ಸಿಂಪಲ್ ಆಗಿ KFC ಚಿಕನ್ ಮಾಡ್ಬೋದು ಅಂದ್ಬಿಟ್ಟು. ಏನು ಇಂಗ್ರೀಡಿಯೆಂಟ್ಸ್ ನಾವು ನಾರ್ಮಲಿ ಬಿರಿಯಾನಿ ಅದು ಇದು ಆಳುಮೂಳು ಮಾಡ್ತೀವಲ್ಲ ಅದರಷ್ಟು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇಂಗ್ರೀಡಿಯೆಂಟ್ಸ್. KFC ಚಿಕನ್ ಎಷ್ಟು ಈಸಿ ಅಂದ್ರೆ ತುಂಬಾ ಈಸಿ. ಅದಕ್ಕೆ ಅದು ಈಸಿ ಜೊತೆಗೆ ಒಂದು 4-5 ಐಟಮ್ಸ್ ಅಷ್ಟೇ. ಅದು ಉಪ್ಪು, ಖಾರ, ಹುಳಿ, ಪೆಪ್ಪರ್ ಸ್ವಲ್ಪ ಅಷ್ಟೇ. ನಾನು ಸ್ವಲ್ಪ ಮಧ್ಯೆ ಹಿಂಗೆ ಗ್ಯಾಪ್ ಮಾಡ್ಕೊಂಡಿದ್ದೀನಿ ಉಪ್ಪು ಖಾರ ಹೋಗ್ಲಿ ಅಂತ. ನನ್ನ ಮಗಳು ಆ್ಯಕ್ಚುಲಿ ಮೇಲೆ ನಿಂತಿದ್ಲು. ಅಮ್ಮ ನೀವು ಹೇಳ್ಬಿಟ್ಟಿದ್ರಲ್ಲಿ ಇಷ್ಟು ದೊಡ್ಡದು ಬೆಳೆದಿದ್ದೀನಿ ಅಂತ ಹೆಂಗಿಲ್ಲ ಕಡೆ ಇಲ್ಲಿ ಅಂತ ಹೇಳ್ತೀನಿ. ಬೆಳೆದಿಲ್ಲ, ಚೇರಾಕ್ ನಿಲ್ಸಿರೋದು. ಹಾಗಂತ ಎಲ್ಲರೂ ಕೂಡ ಅದನ್ನೇ ಕೇಳ್ತಿದ್ರಿ, ಕುಕಿಂಗ್ ಮಾಡಿ ಅಂತ. ಸ್ವಲ್ಪ ಕ್ಷಮೆ ಇರಲಿ, ಟೈಮ್ ಆಗಿರಲಿಲ್ಲ. ಹಾಗಾಗಿ ನನಗೆ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು. ಸೊ ಹಾಗಾಗಿ ಎಲ್ಲನೂ ಒಂದು ಸ್ವಲ್ಪ ಮತ್ತೆ ಹಾಕೊಂಡೆ, ಉಪ್ಪು ಖಾರ ಎಲ್ಲನೂ. ನೋಡಿ, ಮಗಳು ಅಲ್ಲೋಗಿರೋದ್ರಿ. ಮಗಳು ಎಲ್ಲಿ ಮೇಲೆ ಹೋಗಿದ್ದೀರಿ ಮಗಳು? ಹೇಳಿರಿ, ಹಂಗೆಲ್ಲ ಮಾಡಬಾರ್ದು. ಅಯ್ಯೋ, ಇಲ್ಲ ನೋಡಿ, ನಮ್ಮನೆಯವರು ನಮ್ಮನೆ ಏನು ಬನ್ನಿ ಕೂತೀನಿ. ಏನು ಆನ ಬತ್ತಾನೆ ಚಿಚ್ಚಿ ಬೇಕು. ಓಕೆ, ಇದು ನನ್ನ ಮಗಳಿಗಂತೆ. ಇಂಥ 2 ಪೀಸ್ ಇದೆ, ಲೆಗ್ ಪೀಸ್. ಓಕೆ ಓಕೆ ಓಕೆ, ಹಾ ಬನ್ನಿ ನೋಡೋಣ. ಈಗ 2 hours ಇಟ್ಬಿಟ್ಟು ಆಮೇಲೆ ನಂತರ ಏನ್ ಮಾಡೋದು ಅಂತ. 2 hours ಮ್ಯಾರಿನೇಟು. ಇದು KFC ಚಿಕನ್ ಪೂಜಾ ಕೆ ರಾಜ್ ಅವ್ರದ್ದು 25K ಸಬ್ಸ್ಕ್ರೈಬರ್ದು ಸ್ಪೆಷಲ್ ಇದು ಅನ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ. ಅವರು ಅವ್ರ ಲೈಫಲ್ಲಿ ಏನು ಮಾಡಲ್ಲ ಅಂತ ಅನ್ಕೊಂಡು ಸುಮ್ಮನೆ ಕೂತಿದ್ರು. ಅಂಥ ಟೈಮಲ್ಲಿ ಒಂದು ಮಹಿಳೆ ಕೂಡ ಏನಾದರೂ ಮಾಡ್ಬೋದು ಅಂತ ಅನ್ನೋದಕ್ಕೆ ಎಷ್ಟೋ ಜನ ಮಹಿಳೆಯರಿಗೂ ಇವರು ಸ್ಫೂರ್ತಿ. ಇವರು ಕೂಡ ನಾನು ಅನ್ಕೊಂಡಿದ್ದೆ ಏನು ಮಾಡಲ್ಲ ಅಂತ. ಆಮೇಲೆ ಇವತ್ತು ಮಾಡಿ ಒಂದು ಯೂಟ್ಯೂಬಲ್ಲಿ ಒಂದು ಪ್ಲಾಟ್ಫಾರ್ಮಲ್ಲಿ ಒಂದು ಹೆಸರು ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ತೀನಿ. ಎಲ್ಲೂ ಹೋಗಲ್ಲ, ನನಗೆ ಯಾವ ಕೆಲಸನೂ ಆಗಿ ಬರಲ್ಲ, ನಾನು ಇನ್ನು ಯಾವ ಕೆಲಸನೂ ಮಾಡಲ್ಲ. ಇದು ಒಂದೇ ಕೆಲಸ, ದುಡಿದ್ರೆ ಇದು ಒಂದರಲ್ಲೇ ದುಡಿಯೋದು. ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿದ್ದಲ್ಲಮ್ಮ ಮೊನ್ನೆ? ಅದು ಮಾಡೋಣ, ಅದು ಇದೆಲ್ಲ ಮಾಡಿ ಫ್ರೀ ಆದ್ರೆ. ಆಕ್ಟಿಂಗ್ ಬೇರೆ ಮಾಡಿದ್ರು ಸುಮಾರು ಶಾರ್ಟ್ ಫಿಲ್ಮ್ಸ್ ಅಲ್ಲಿ. 2 ಮಾಡಿದೀನಿ. ಯಾವ್ದು? ಕೋಪನ ಪ್ರೀತಿನ ಅಂತ, ಜೀವನ ಸಾಕ್ಷಾತ್ಕಾರ,
ಏನೋ ಒಂದು ಇನ್ನೊಂದು ದೊಡ್ಡ ಇದು ಕೊಡ್ತೀನಿ ಅಂತ ಹೇಳಿದ್ದೆ, ಚಾನ್ಸ್ ಕೊಡ್ತೀನಿ ಅಂತ. ಎಲ್ಲ ನನಗೆ ವಯಸ್ಸಾದ್ಮೇಲೆ ಕೊಡ್ತಾರೆ ಏನೂ ಗೊತ್ತಿಲ್ಲ. ಸರಿ ಆಯ್ತು, ಈಗ 2 ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಕೋ. ಸುಮ್ಮನೆ ಬಿಟ್ಟರೆ ಕಣಿ ಹೊಡಿತಾ ಇರ್ತೀವಿ ಒಂದು ಕಣ್ಗೆ. ನೋಡಿ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಿ 2 ಗಂಟೆ ಆಗಿದೆ, 1.25 ಗಂಟೆ ಆಗಿದೆ. ಎಣ್ಣೆ ಬಿಸಿಗೆ ಇಟ್ಕೊಂಡ್ವಿ, ಯಾಕಂದರೆ ದೊಡ್ಡ ಬಾಣಲಿ ತಗೊಬಿಟ್ಟಿದ್ದೀನಿ, ಎಲ್ಲ ಒಂದೇ ಸರಿಗೆ ಹಾಕ್ಬಿಡೋಣ ಅಂತ. 2 ಟೈಪ್ಸ್ ಆಫ್ KFC ಚಿಕನ್ ಅಲ್ವಾ ಅದು? ಒಂದೇ ಸರಿಗೆ ಹಾಕೋದು, ಒಂದೊಂದು ಪೀಸ್ ಅಷ್ಟೇ. ಬಿಸಿ ಆಗೋದ್ರೊಳಗೆ ಎಣ್ಣೆ ನಾವು ಕೆಲವೊಂದು ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ನೋಡಿ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ, KFC ಚಿಕನ್ ಕದ್ದು ಹಾಕಕ್ಕೆ ಅಂತ ಒಂದು ಇಟ್ಕೊಂಡಿದ್ದೀನಿ. 1 ಮೊಟ್ಟೆ ತಗೊಂಡಿದ್ದೀನಿ, ಮತ್ತೆ ಇದಕ್ಕೆ ಓಟ್ಸ್, ಇದು ಕಾರ್ನ್ಫ್ಲೋರು ಮತ್ತೆ ಮೈದಾ. ಅಂದರೆ ನಾನು 1/4 kg ಅಷ್ಟು ಚಿಕನ್ ತಗೊಂಡಿದ್ದೀನಿ, ಹಾಗಾಗಿ ನಂಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮೈದಾ ಕಾರ್ನ್ಫ್ಲೋರ್ ಹಾಕ್ಕೊತೀನಿ. ಕಾರ್ನ್ಫ್ಲೋರ್ಗಿಂತ ಮೈದಾ ಜಾಸ್ತಿ ಇರಬೇಕು. ಸ್ವಲ್ಪ ದೂರ ಇಟ್ಕೊಳ್ಳಿ, ಮುಂದಕ್ಕೆ ಹಿಂಗೆ ಕಾಣಿಸಲ್ವಾ? ಇಲ್ಲ ಕಣವ. ಈಗ 1 ಬೌಲ್ ತಗೊಂಡಿದ್ದೀನಿ, ಆ 1 ಬೌಲಿಗೆ ಒಂದು ಅರ್ಧ ಬೌಲಷ್ಟು ಮೈದಾ. ಎಲ್ಲ ಗೊತ್ತಾಗ್ಬಿಟ್ಟಿದೆ, ಇದಕ್ಕೆ ತಿಳ್ಕೊಂಡಿದೆ. ಕೆಲಸ ತುಂಬಾ ಮಾಡುತ್ತೆ ಮಗಳು, ನನಗೆ ಹೆಲ್ಪ್ ಮಾಡುತ್ತೆ. ನಾನು ನೋಡಿ ಅರ್ಧ ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ, ಆಮೇಲೆ ಬೇಕು ಅಂದರೆ ಸ್ವಲ್ಪ ಮತ್ತೆ ಎಕ್ಸ್ಟ್ರಾ ತಗೊಳ್ತೀನಿ. ಮತ್ತು ಒಂದು 2-3 ಸ್ಪೂನಷ್ಟು ಕಾರ್ನ್ಫ್ಲೋರ್. ಓಕೆ, ಮತ್ತೆ ಎಷ್ಟು ನೋಡಿ ಅದಕ್ಕೆ ಬೇಕಾದ್ರೆ ನಾನು ಚಿಕನ್ಗೆ ಹಾಕೊಂಡಿದ್ದೀನಿ ಸ್ವಲ್ಪ, ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಖಾರ ಪೆಪ್ಪರ್ ಹಾಕೊಂಡಿದ್ದೆ, 1 ಸ್ಪೂನು ಖಾರದ ಪುಡಿನೂ ಹಾಕೊಂಡಿದ್ದೆ. ಈಗ ಮತ್ತೆ ನೋಡಿ ಹಾಕೊಳ್ತಾ ಇದ್ದೀನಿ. ಇದೇನಿಲ್ಲ ಬಿಂದಿ ಹಾಕೊಳ್ಳೋದೆಲ್ಲ ಗೊತ್ತಾಗಿದೆ. ಒಂದು ಅರ್ಧ-ಮುಕ್ಕಾಲು ಸ್ಪೂನ್ ಅಷ್ಟು ಕರಿಮೆಣಸಿನ ಪೌಡರ್ ಹಾಕೊಳ್ತಾ ಇದ್ದೀನಿ. ಮತ್ತೆ ನೀವು ಇದಕ್ಕೆ ಚಾಟ್ ಮಸಾಲ ಬೇಕಾದ್ರೆ ಹಾಕೋಬೋದು, ಸ್ವಲ್ಪ ಗರಂ ಮಸಾಲ ಬೇಕಾದ್ರೆ ಹಾಕೊಬೋದು, ಅಥವಾ ಮ್ಯಾಜಿಕ್ ಮಸಾಲ ಅಂತ ಬರುತ್ತೆ ಬೇಕಾದ್ರೆ ಅದು ಹಾಕೊಬೋದು, ಇಲ್ಲ ಮ್ಯಾಗಿ ಮಸಾಲ, ನಿಮಗೆ ಇಷ್ಟ ಬಂದಿದ್ದ ಫ್ಲೇವರ್ ನೀವು ಹಾಕೊಬೋದು. ಇದು ಹಾಕಿ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನೀರು ಹಾಕೋಗಿಲ್ಲ ಇದಕ್ಕೆ, ಹಾಗೆ ಜಸ್ಟ್ ಮಿಕ್ಸ್ ಮಾಡಿಕೊಂಡು 5 ಐಟಮ್ಸು: ಮೈದಾ, ಕಾರ್ನ್ಫ್ಲೋರ್, ಅರಿಶಿನ ಪುಡಿ, ಪೆಪ್ಪರ್ ಪೌಡರ್, ಉಪ್ಪು, ಖಾರದ ಪುಡಿ ಅಷ್ಟೇ. ನಾನು ಆದಷ್ಟು ಸಿಂಪಲ್ ಆಗಿ ಮಾಡ್ತಾ ಇರೋದ್ರಿಂದ ಬರೀ ಉಪ್ಪು, ಖಾರ, ಕರಿಮೆಣಸು ಅಷ್ಟು ಜಾಸ್ತಿ ಹಾಕೊಳ್ತಾ ಇದ್ದೀನಿ ಅಷ್ಟೇ. ಮೊಟ್ಟೆ ಹಾಕಿ ಇಟ್ಕೊಂಡಿದ್ರೆ ಅಂತ ಇದು ನೋಡಿ, ಇದು ಬೇರೆ ಟೆಕ್ನಿಕ್, ಅದು ಆಮೇಲೆ ಹೇಳೋದು. ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ. ಈಗ ನೋಡಿ ಚಿಕನ್ ತೆಗಿತಾ ಇದ್ದೀನಿ, ಎಂತ ಘಮ 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 ಅಂತಿದೆ ಗೊತ್ತಾ? ಮೂಸ್ ನೋಡಿ, ಸಕ್ಕತ್ತಾಗಿದೆ. ಅಲ್ವಾ ಅಮ್ಮ? ನಾನು ನಿನ್ನ ಬಾಲನ್ ಗತಿ ಹಿಂಗೆ ಮಾಡಾಕಿದ್ದೀನಿ, ಬಾಲ್ ತಗೊಂಡ್ರೆ ಆಟಾಡೋಕ್ಕೆ. ಏನೋ ಎಷ್ಟು ಕಡಿಮೆ 1 ತಿಂಗಳಿಂದ ಅಗಿತಾ ಇರೋದು ಇದು. ನೋಡಿ ಸಕ್ಕ ಶಾರ್ಪ್ ಇದೆ, ಎಲ್ಲ ಅರ್ಥ ಆಗುತ್ತೆ ಇದಕ್ಕೆ. ಈಗ ಗೊತ್ತಾಯ್ತು, ಇವಾಗ ಇದೇ ಜಾಗ ಬೇರೆ, ಈ ಕಡೆ ನಂದು, ಈ ಕಡೆ ಅವ್ರದ್ದು ಅಂತ. ರೆಡಿ ಆಗೋದು ನೋಡಿ ನನ್ನ ಪುಟಾಣಿ. ಆಗಲ್ಲ, ಇಲ್ಲಪ್ಪ, ಔಟ್ ಇದು ಔಟ್. ನಂಗೆ ಹಾಕಿರಿ, ನಂಗೆ ಹಾಕಿ. ಓದ್ತಾ ಉಂಟು, ಡಿಸ್ಟರ್ಬ್ ಮಾಡಬೇಡ. ಈಸಿ ಬಾ. ಏನು ಮಗ್ಲ? ಅಯ್ಯೋ, ನಿನ್ನ ಮುದ್ದು ಮಾಡ್ತೀವಲ್ಲ ಬಂಗೋಡಿ. ಹಾಂ ಮಾಡಿರಿ ನನ್ನ ಮಗಳು ಮುದ್ದು ಮಾಡಿ. ಹೌದಾ? ಒನ್ಸ್ ದೇರ್ ಲಿವ್ಡ್ ಮ್ಯಾನ್ ನೇಮ್ಡ್ ಕಾಲ್ಡ್ ಅಲಿಬಾಬಾ. ಅದೇ ಅಲಿಬಾಬಾ ಅಂದ್ರೆ ಯಾರು ಗೊತ್ತಾ ಮಗಳೇ? ಜೀನಿ, ಹಿಂಗೆ ಬಟ್ಲು ಇಟ್ಕೊಂಡು ಹಿಂಗೆ ಗುಜ್ಜುತ್ತಾನಲ್ಲ, ಅದ್ರೊಳಗಿಂದ ಅಂತ ಜೀನಿ ಬಂದು ಏನು ಬೇಕು ನಿನಗೆ ಅಂತ ಕೇಳ್ತಾನೆ ನೋಡಿ. ಆಮೇಲೆ ಗುಹೆ ಹತ್ರ ಹೋಗಿ ಕೂತ್ಕೊಂಡು ಗುಲ್ಜಾವ್ ಸಿಮ್ ಸಿಮ್ ಅನ್ಕೊತಾನೆ. ನೋಡಿ, ಆ್ಯಕ್ಚುಲಿ ಇವತ್ತೇ ಮಳೆ ಇಲ್ಲ, ಕಲ್ಲಿಂದು ನಿನ್ನೆವರೆಗೂ ಮಳೆ ಇತ್ತು, ಇವತ್ತು ಮಳೆ ಇಲ್ಲ. ಒಳ್ಳೆ ಗಾಳಿ ಬರ್ತಾ ಇದೆ, ಮಳೆ ಬರ್ಬೋದೇನೋ ಗೊತ್ತಿಲ್ಲ. ನನ್ನ ಪುಟಾಣಿ ಅವರ ನನ್ನ ಮಗಳಿಗೆ ಅವ್ರ ಡ್ಯಾಡಿ ಏನೋ ಹೇಳ್ಕೊಡ್ತಾ ಇದ್ದಾರೆ. ನಾನೀಗ ಎಣ್ಣೆಗೆ ಬಿಡ್ತೀನಿ ನೋಡಿ ಈಗ ಚಿಕನ್ನ. ಬನ್ನಿರಿ. ಹಾಂ, ಇವಾಗ ನೋಡಿ ಮ್ಯಾರಿನೇಟ್ ಮಾಡೋಕ್ಕೆ ಏನು ಇಟ್ಟಿದ್ದೆ 2 ಗಂಟೆ. ಇವಾಗ ಇದು ತಗೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಏನಿಲ್ಲ, ಡೈರೆಕ್ಟ್ ತಗೊಂಡು ಈ ಮೈದಾ ಕಾರ್ನ್ಫ್ಲೋರ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಹಿಂಗೆ ಹಾಕೋದು. ಅದಕ್ಕೆ ಹಿಂಗೆ ಹಾಕ್ತಾ ಇದ್ದೀನಿ. ಮತ್ತೆ ಇದನ್ನು ಈಗ ಒಂದು ನೀರು ತಗೊಂಡಿದ್ದೀನಲ್ವ, 1 ಬೌಲಲ್ಲಿ ಅದರೊಳಗಡೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಅಷ್ಟರೊಳಗೆ ಇನ್ನೊಂದನ್ನು ಇದಕ್ಕೆ ಡಿಪ್ ಮಾಡ್ಕೊಳ್ಳೋಣ. ಈ ಥರ ನೋಡಿ, ಒಳಗೆಲ್ಲ ಇರುತ್ತೆ, ಈ ಒಳಗೆಲ್ಲ ಹಿಂಗೆ ಮಾಡ್ಕೊಳ್ಳೋಣ. ಇದನ್ನು ಇದರೊಳಗಡೆ ಹಾಕ್ತಾ ಇದ್ದೀನಿ. ಇದನ್ನು ತಗೊಳ್ತೀನಿ. ಅಷ್ಟರೊಳಗೆ ನೆಂದಿರುತ್ತೆ. ನೆಂದಿರುತ್ತೆ. ಮತ್ತೆ ಇದನ್ನು
ಇದ್ರೊಳಗೆ ಹಾಕ್ಕೊತಾ ಇದ್ದೀನಿ. ಸೆಕೆಂಡ್ ರೌಂಡ್ ಎಲ್ಲರೂ ಒಂದೊಂದು ಥರ KFC ಮಾಡ್ತಾರೆ. ಇದು ನಾವು ಮನೇಲಿ ಮಾಡಿದ್ದು ತುಂಬ ಚೆನ್ನಾಗಿದೆ. ಯಾಕಂದರೆ ಈಗ ನೀವು ಮೊಟ್ಟೆಗೆ ಡಿಪ್ ಮಾಡಿಬಿಟ್ಟು ಮತ್ತೆ ಕಾರ್ನ್ಫ್ಲೇಕ್ಸ್ ಅಥವಾ ಓಟ್ಸಿಗೆಲ್ಲ ಡಿಪ್ ಮಾಡಿ ಅಥವಾ ಇದಕ್ಕೆ ಡಿಪ್ ಮಾಡಿಬಿಟ್ಟು ನೀವು ಎಣ್ಣೆಗೆ ಬಿಡ್ತೀವಿ ಅಂದರೆ ಎಣ್ಣೆ ಎಲ್ಲ ಆಗಿಬಿಡುತ್ತೆ. ನೋಡೋಣ ಅದರಲ್ಲಿ ತೋರಿಸ್ತೀವಿ, ಅವಾಗ ಎಣ್ಣೆ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಈಗ ಚೆನ್ನಾಗಿ ಬಂದಿತ್ತು, ಇದು ನೀಟಾಗಿ ಬರುತ್ತೆ. ನೋಡಿ ಎಣ್ಣೆ ಬಿಟ್ಟಿದ್ರು ಎಣ್ಣೆ ಬಿಟ್ಟಿಲ್ಲ ಅಲ್ಲ, ನೀರಿಗೆ ಬಿಡಬೇಡ, ಅದರೊಳಗೆ ನೀರೊಳಗೆ ಜಾಸ್ತಿ ಒಂದು 10 ಸೆಕೆಂಡ್ ಬಿಟ್ಟರೆ ಸಾಕು. ಓಕೆ, ಈಗ ಇದನ್ನ ಆಯಿಲಿಗೆ ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಎಣ್ಣೆಗೆ ಹಾಕಿದ್ರಲ್ಲ, ನೀರಿಗೆ ಹಾಕಿದ್ರು ನೀನು ಆರ್ತಾ ಇಲ್ಲ ಅದು. ಓ ಘಮ ಘಮ ಅನ್ನಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ನೋಡ್ತಾರೆ KFC ಥರನೇ ಚುರು ಅನ್ನಕ್ಕೆ ಸ್ಟಾರ್ಟ್ ಆಯ್ತು. ನಮ್ಮ ಅಮ್ಮದು ಹೊಟ್ಟೆ ಚುರು ಸ್ಟಾರ್ಟ್ ಆಗ್ತಾ ಇದೆ. ಅಮ್ಮದಲ್ಲ, ನನ್ನ ಹೊಟ್ಟೆಗೆ ಚುರು ಅಂತ ಇದೆ. ಎಲ್ಲ ಒಟ್ಟಿಗೆ ಬಿಟ್ಬಿಟ್ಟ. ಘಮ ಘಮ ಅನ್ನಕ್ಕೆ ಸ್ಟಾರ್ಟ್ ಆಯ್ತು. ಸಂಜೆ ಸ್ನ್ಯಾಕ್ಸ್ ಇವತ್ತು ನಾನು ನೈಟ್ ಊಟ ಆಗುತ್ತೆ ಅಂದ್ಕೊಂಡೆ, ಮಳೆ ಬಂದರೆ ನೈಟ್ ಊಟಕ್ಕೆ ಅಂದ್ಕೊಂಡೆ. ಇವತ್ತು ಮಳೆ ಇಲ್ವಲ್ಲ, ಹಾಗಾಗಿ ಸಂಜೆ ಸ್ನ್ಯಾಕ್ಸ್ ಆಗಿಬಿಟ್ಟು. ಮಗಳು ಏನು ಮಾಡ್ತಾ ಇದೆ? ಏನೇನು ನೋಡ್ತಾ ಇದೆಯಲ್ಲ? ಹೌದಾ? ಇದನ್ನ ಮಾತಾಡಿಸ್ಬೇಕು. ಇವ್ರನ್ನ ಮಾತಾಡಿಸ್ಬೇಕು. ಓ ಇದನ್ನ ಪ್ರೀತಿ ಮಾಡೋಂಗಿಲ್ಲ, ಒಬ್ಬರನ್ನ ಬಿಟ್ಟು. ಮಗಳು ಎಷ್ಟು ತಿನ್ನ ನೋಡಿ. ಜಲಸು ಇದಕ್ಕೆ. ಎರಡಕ್ಕೂ ಜಲಸು. ನನಗೂ ಜಲಸು. ನಿನ್ಗೆ ಯಾಕೆ ಜಲಸವ? ನಾಯಿಮಿಲ್ಲ. ಅದು ಬಂದಮೇಲೆ ನಮ್ಮನೆಯವರು ನನ್ನ ಮಗಳಿಗೆ ತುಂಬ ಮುದ್ದು ಮಾಡ್ತಾ ಇಲ್ಲ, ಹಾಗಾಗಿ. ಮತ್ತು ಒಂದಿನ ಏನಾಗಿತ್ತು ಅಂದರೆ, ನಾನು ಹಿಂಗೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ದೆ. ಅವಾಗ ನಾನು ಫೋನಲ್ಲಿ ಏನೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಅವಾಗ ನಮ್ಮ ದೊಡ್ಡಮ್ಮ ಸಡನ್ನಾಗಿ ಬಂದು ಮಾತಾಡ್ತಿದ್ರು. ಹಾಗಾಗಿ ಅದೇನು ಮಾಡಿದೆ, ಫೋನ್ ಹಾಗೆ ಇಟ್ಕೊಬಿಟ್ಟೆ. ನಾನು ಹಿಂದೆ ಮುಂದೆ ಏನೂ ಹೋಗಲಿಲ್ಲ, ಹಾಗೆ ಇಟ್ಕೊಬಿಟ್ಟೆ. ಆಮೇಲೆ ಸ್ವಲ್ಪ ದೊಡ್ಡಮ್ಮ ಎಲ್ಲ ಮಾತಾಡ್ಸ್ಕೊಂಡು ಅರ್ಧ ಗಂಟೆ ಆಯಿತು. ಒಳಗೆ ಹೋದ್ರು, ಕಾಫಿ ತಗೊಂಡ್ಬಿಡ್ತೀನಿ ಅಂತ ನಾನು ಏನು ನೋಡ್ತಿದ್ದೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ಆಮೇಲೆ ತುಂಬ ಕಮೆಂಟ್ಸ್ ಬಂದಿದ್ದು ವೀಡಿಯೋಗೆ ಯೂಟ್ಯೂಬಲ್ಲಿ. ಆಗಿದೆ ಮೇಡಮ್, ನಿಮ್ಮ ಡ್ರೆಸ್ ಚೆನ್ನಾಗಿದೆ, ನಿಮ್ಮ ಫೇಸ್ ಚೆನ್ನಾಗಿದೆ, ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ ಅಂತ ತುಂಬ ಮೆಸೇಜ್, ಒಂದು 50-60 ತುಂಬ ಮೆಸೇಜ್ ಬಂದಿತ್ತು. ನಾನು ಒಂದು 50-60 ಮೆಸೇಜ್ ರಿಪ್ಲೈ ಮಾಡಿದೆ. ಆಮೇಲೆ ಮಾಡ್ತಾ ನನಗೆ ಏನು ಇಷ್ಟೊಂದು ಮೆಸೇಜ್ ಬಂದಿತ್ತು, ನಂಗೆ ಯಾವತ್ತೂ ಈ ಥರ ಮೆಸೇಜ್ ಬರ್ತಾ ಇರಲಿಲ್ಲ ವೀಡಿಯೋಸ್ಗೆ. ಕಮೆಂಟ್ ಬಂದಿರಲಿಲ್ವಲ್ಲ, ಇಷ್ಟೊಂದು ಬಂದಿರಲಿಲ್ವಲ್ಲ ಅಂತ ಯೋಚನೆ ಆಗಿ, ಯಾವುದೋ ಒಂದು ವಿಡಿಯೋ ವೈರಲ್ ಆಗಿರ್ಬೋದು, ಹಾಗಾಗಿ ಇಷ್ಟೊಂದು ಕಮೆಂಟ್ ಎಲ್ಲ ಬಂದಿದೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಎಲ್ಲದಕ್ಕೂ ರಿಪ್ಲೈ ಮಾಡಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಯಾವ ವಿಡಿಯೋ ಇರ್ಬೋದು ಅಂತ ಹೇಳಿ ಆ ವಿಡಿಯೋ ನೋಡೋಕ್ಕೆ ಅಂತ ಹೋದೆ. ನೋಡಿದ್ರೆ ಅದು ನನ್ನ ಚಾನಲ್ ಅಲ್ವೇ ಇಲ್ಲಲ್ಲ, ಯೂಟ್ಯೂಬಲ್ಲಿ. ಆ್ಯಕ್ಚುಲಿ ನಾನು ಮಧ್ಯಮ ಕುಟುಂಬದ ಪ್ರಿಯ ಅವ್ರದ್ದು ನೋಡ್ತಾ ಇದ್ದೆ. ನೋಡ್ತಾ ನಾನು ಹಿಂಗೆ ಸಡನ್ನಾಗಿ ತೆಗೆದಿಟ್ಕೊಂಡೆಲ್ಲ ದೊಡ್ಡಮ್ಮ ಬಂದರು ಅಂತ, ಅದು ಎಲ್ಲ ಕಮೆಂಟ್ ಲಿಸ್ಟಿಗೆ ಹೋಗ್ಬಿಟ್ಟಿದೆ. ಅದರಲ್ಲಿ ನಾನು ಎಲ್ಲದಕ್ಕೂ ರಿಪ್ಲೈ ಮಾಡಿದ್ದು. ಆಮೇಲೆ ಏನು ಮಾಡಲಿ, ನಾನು ಎಲ್ಲ ಡಿಲೀಟ್ ಮಾಡ್ಕೊಂಬಿಟ್ಟು ಬರೋಣ ಅಂದರೆ 60ಕ್ಕೆ ಏನೋ 60, 70, 80ಕ್ಕೆ ತುಂಬ ಮಾಡಿದ್ರಿ ರಿಪ್ಲೈನ. ಹಾಗೆ ಇದ್ಬಿಡ್ಲಿ, ಆಮೇಲೆ ಯಾವುದಾದ್ರೂ ಒಂದು ಮೆಸೇಜ್ ಇದರ ಮುಖಾಂತರ ಹೇಳೋಣ ನೋಡೋಣ ಅಂದ್ಕೊಂಡು ಸುಮ್ಮನಾದೆ. ಹೇಗಾಗಿದೆ ಅಂತ. ಎಣ್ಣೆ ಕಲರ್ ಚೇಂಜ್ ಆಗಿದೆ ಅಷ್ಟೇ, ಬಟ್ ನೋಡಿ ಇಲ್ಲಿ ಯಾವ ಥರ ಇದೆ. ಫುಲ್ ಚೆನ್ನಾಗಿ ಟೆಕ್ಸ್ಚರ್ ಬಂತಲ್ವಾ? ನೋಡಿ, ಇದಕ್ಕೆ ನಾವು ಕಾರ್ನ್ಫ್ಲೇಕ್ಸ್ ಆಗಲಿ ಅಥವಾ ಓಟ್ಸ್ ಆಗಲಿ ಏನೂ ಮಿಕ್ಸ್ ಮಾಡಿಲ್ಲ. ಇದಕ್ಕೆ ಬರೀ ಕಡ್ಲ ನಾವು ಮೈದಾದು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಗೆ ಡಿಪ್ ಮಾಡಿಬಿಟ್ಟು ಮತ್ತೆ ಮಾಡಿದ್ವಲ್ಲ, ಅದೇ ಈ ಥರ ಬಂದಿರೋದು. ಮೊದಲೇ KFC ಚಿಕನ್ ಇಷ್ಟ. ನಿಮಗೆ ಇದಕ್ಕೆ ಜಾಸ್ತಿ ಏನಾದ್ರು ಸ್ಪೈಸಿ ಬೇಕು ಅಂದರೆ ಪೆಪ್ಪರ್ ಜಾಸ್ತಿ ಹಾಕೊಳ್ಳಿ. ಖಾರದ ಪುಡಿ ಹಾಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ. ಇವತ್ತು 25 ಜನ 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ, ಹಾಗಾಗಿ ಆ ಖುಷಿಗೆ ಇದು ಮಾಡ್ಕೊತಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ಯಾವಾಗ ಬಾಯಿಗೆ ಹಾಕ್ತೀನೋ ಅನ್ನಿಸ್ತಾ ಇದೆ ನಾನು. ಹಂಗೆ ತಗೋ ಬಾಯಿಗೆ ಹಾಕ ಸೀದಾ. ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಇದು ಅಲ್ವಾ? ಆಕ್ಚುಲಿ ಬೇರೆ ಚಿಕನ್ಗಿಂತ ಇದು ತುಂಬಾ ಈಸಿ ಅಲ್ವಾ? ಟೊಮೊಟೊ, ಈರುಳ್ಳಿ ಏನು ಬೇಡ, ಮೈದಾ ಕಾರ್ನ್ಫ್ಲೋರ್ ಇದ್ರೆ ಸಾಕು. ಟೊಮೊಟೊ ಹಣ್ಣೆಲ್ಲ ಈಗ ಪ್ರೈಸ್ ಜಾಸ್ತಿ ಆಗಿದೆಯಲ್ಲ, ಈರುಳ್ಳಿ ಪ್ರೈಸ್ ಜಾಸ್ತಿ ಆದಾಗ ಟೊಮೊಟೊ ಪ್ರೈಸ್ ಜಾಸ್ತಿ ಆದಾಗ ಇದನ್ನ ಮಾಡ್ಕೊಳ್ಳಿ. ಆಕ್ಚುಲಿ ಕಾರ್ನ್ಫ್ಲೋರ್ ಮೈದಾ ಎಲ್ಲರ ಅಲ್ವಾ? KFC ಅವ್ರು ಏನೂ ಇನ್ವೆಸ್ಟ್ಮೆಂಟ್ ಇಲ್ಲ, ಮಸಾಲ ಏನು ಇನ್ವೆಸ್ಟ್ಮೆಂಟ್ ಇಲ್ಲ, ಆದ್ರೂ ಎಷ್ಟು ಪ್ರೈಸ್ ಇರುತ್ತಲ್ವಾ? ನೋಡಿ ಇಲ್ಲಿ ಇವಾಗ ಇದು ಒಂದು ವೆರೈಟಿ ಆಯ್ತು. ಇದು ತುಂಬಾ ಸಿಂಪಲ್, ಏನಿಲ್ಲ ಅಲ್ವಾ? ನೀವು ನೋಡ್ಕೊಂಡ್ರಲ್ವಾ ಅಷ್ಟೇ, ಇದು ಸಿಂಪಲ್. ಇದೀಗ ಬೇಯ್ತಾ ಇರಲಿ ಅಷ್ಟರೊಳಗೆ. ನೋಡಿ ಈಗ ನಾನು ಇದು ತಗೊಂಡಿದ್ದೀನಲ್ವಾ, ಕಾರ್ನ್ಫ್ಲೇಕ್ಸ್ ಅಲ್ಲ ಓಟ್ಸ್, ಸಾರಿ ನನಗೆ ನಿಮ್ಮ ಹೆಸರುಗಳು ಚೇಂಜ್ ಆಗ್ತೈತೆ. ಈಗ ನೋಡಿ ಓಟ್ಸ್ ತಗೊಂಡಿದ್ದೀನಲ್ಲ, ಇದಕ್ಕೆ ನೀವು ಉಪ್ಪು, ಖಾರ, ಮೈದಾ ಹಾಕ್ಬೋದು. ಹಾಕ್ಬಿಟ್ಟು ಈ ಮೊಟ್ಟೆಗೆ ಡಿಪ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಬೋದು. ಆದರೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಹೇಗಿದ್ರೆ ಇಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಈ ಮೈದಾ, ಉಪ್ಪು, ಖಾರ ಎಲ್ಲ ಇದರಲ್ಲೇ ಇದೆ. ಸೊ ಇದನ್ನೇ ಓಟ್ಸಿಗೆ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೋಡಿ ಇಲ್ಲೊಂದು ಚಿಕನ್ ಇದೆ, ಅದನ್ನು ಮೊಟ್ಟೆಗೆ ಹಚ್ಚಬೇಕು. ಇದನ್ನು ಈಗ ಮೊಟ್ಟೆಗೆ ಡಿಪ್ ಮಾಡ್ಕೊತೀನಿ. ನೋಡಿ ನಾನು ವೈಟ್ ಎಲ್ಲೋ ಎರಡನ್ನೂ ತಗೊಂಡಿದ್ದೀನಿ ನಾನು ಇದರಲ್ಲಿ.
ಏನಾರು ಆಗಲಿ ಇದು ಎಕ್ಸ್ಪೆರಿಮೆಂಟು. ಆಮೇಲೆ ಹಂಗೆ ನೋಡೋಣ ಚೆನ್ನಾಗಿ ಬಂದರೆ ಮಾಡಿ. ಬರುತ್ತೆ ಆದರೆ ಎಣ್ಣೆ ಬಿಡುತ್ತೆ ನೋಡಿ. ಹಾಂ, ಇದಕ್ಕೆ ಡಿಪ್ ಮಾಡ್ತಾ ಇದ್ದೀನಿ ಈಗ ನೋಡಿ. ಇದು ಹಿಂಗೆ ಮಾಡಿಬಿಟ್ಟು ಈಗ ಇದನ್ನು ಓಟ್ಸಿಂದಿದು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆ ವೇಸ್ಟ್ ಆಗುತ್ತೆ. ಇದು ಯಾವ ಥರ ಬರುತ್ತೆ ಅದು ಯಾವ ಥರ ಬರುತ್ತೆ ಅಷ್ಟರೊಳಗೆ ಮತ್ತೆ ಇನ್ನೊಂದು ನೋಡಿ ಕಾರ್ನ್ಫ್ಲೆಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ ಕಾರ್ನ್ಫ್ಲೆಕ್ಸ್ ಈ ಥರ ಇರುತ್ತೆ. ಇದನ್ನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ಒಂದು ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು, ಒಂದೇ ಒಂದು ರೌಂಡ್ ಮಿಕ್ಸಿಲಿ ಮಾಡ್ಕೊಂಡ್ರೆ ಈ ಥರ ಪುಡಿ ಆಗುತ್ತೆ. ಇದಕ್ಕೂ ಕೂಡ ನೋಡಿ ಒಂದು ಲೆಗ್ ಪೀಸ್ ತಗೊಂಡಿದ್ದೀನಿ. ಇದನ್ನ ಇದಕ್ಕೆ ಈಗ ಡಿಪ್ ಮಾಡಿ ನೋಡಿ. ಇದನ್ನ ಮತ್ತೆ ಹಿಂಗೆ ಮೊಟ್ಟೆಗೆ ಹೆಚ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಈಗ ಮೊಟ್ಟೆ ಮಿಕ್ಸ್ ಆಯ್ತು ಇದಕ್ಕೆ. ಇವಾಗ ಇದನ್ನ ಹೀಗಿಟ್ಟು ಮತ್ತೆ ಇನ್ನೊಂದು ಕಡೆ ಹೀಗಿಡೋದು ಸುತ್ತ ಎಲ್ಲ ಕಡೆ ಹಿಂಗೆ ಟಚ್ ಮಾಡ್ಕೊಳ್ಳಿ. ಇದು ಸಕ್ಕತ್ತಾಗಾಯ್ತು. ಇದನ್ನು ಬ್ರೆಡ್ ಕ್ರಾಂಪ್ನು ಹಾಕೋಬೋದು ನೀವು ಅದಕ್ಕೆ ಬೇಕಾದ್ರೆ. ಇದು ಬದಲು ಕ್ರಮ್ಸ್ ಹಾಕೋಬಹುದು. ಹಾಂ, ಅಂದರೆ ಎಲ್ಲ 3 ಟೈಪು ಯಾವ ಥರ ಮಾಡ್ಬೋದು ಅನ್ನೋದು ಎಲ್ಲ ತೋರಿಸ್ದಾಗಾಯ್ತಲ್ವ. ಈಗ KFC ಚಿಕನ್ ಅಂತಿರಲ್ಲ, ಬನ್ನಿ ಮಗಳೇ, ಅಮ್ಮನೇ ಮಾಡಿದ್ದಾರೆ ಇವತ್ತು. ಅಮ್ಮ ಹೌದಾ? ಮಾಡ್ತೀನಿ ಅಂತ ನಾನು ಹೇಳಿದ್ದು. ಹಾಂ, ಎಲ್ಲ ಇಟ್ಕೊಳ್ಳಿ ನೋಡೋಣ. ಟೊಮೊಟೊ ಕೆಚಪ್, ಹಾಂ, ಇದು ಎಗ್ ವೈಟ್ ಸಾಸಿಗೆ ನೋಡಿ ನನಗೊಂದು, ನನ್ನ ಮಗಳಿಗೊಂದು, ಅವರ ಡ್ಯಾಡಿಗೊಂದು. ಸಕ್ಕತ್ತಾಗಿದೆ, ಚೆನ್ನಾಗಿದೆಯಾ? ಇದು ಮೊದಲು ಮಾಡಿದ್ದು. ಇದು ನೋಡಿ ಓಟ್ಸಿಗೆ ಸ್ವಲ್ಪ ಮತ್ತೆ ನಾವು ಇದು ಹಾಕಿದ್ವಿ, ಅದ್ರ ಮೇಲೆ ಸ್ಟ್ರಕ್ಚರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಕ್ಯಾಮ್ರಾ ವಿಡಿಯೋ ಕತ್ಲಾಗ್ತಿರೋದ್ರಿಂದ ಕ್ವಾಲಿಟಿ ಡೌನ್ ಆಗ್ತಿದೆ. ಅಮ್ಮ ಪಾಪ ಅದಕ್ಕೊಂದು ಏನಾರು ಹಾಕಮ್ಮ ಅಂತ ಹೋಗ್ಲಿ. ಇದು ಕೂಡ ನೋಡಿ, ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ವಿ, ಚೆನ್ನಾಗಿದೆ. ಇದನ್ನೇ ಜನ ಕಾಯ್ತಾ ಇರೋದು ನೀವು ಕಚ್ಚೋದು ನೋಡೋಕ್ಕೆ. ಹೌದಾ? ಇದು ನನಗೆ ಕಂಟ್ರೋಲ್ ಆಗ್ತಾ ಇಲ್ಲ. ಸಕ್ಕತ್ತಾಗಿದೆಯಾ? ಸಕ್ಕತ್ತಾಗಿದೆ ನೋಡಿ. ನಂಗೆ ಸಿಟ್ಟು ಬರ್ತಾ ಇದೆ. ಕ್ಯಾಮ್ರಾ ಕೊಟ್ಬಿಟ್ಟು ಹಿಂಗೆ ಮಾಡಿದ್ರೆ. ಹೌದಾ? ನಮ್ಮ ಮಗಳು ನೋಡಿ. ತಡಿ ಅಮ್ಮ, ಕೊಡ್ತೀವಿ ತೊಡಿ ಮನೆ. ನೋಡಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದೆಲ್ಲ ಕಾರ್ನ್ಫ್ಲೆಕ್ಸ್. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. KFC ಚಿಕನ್ ಇದು ತುಂಬಾ ಸಿಂಪಲ್ ಆಗಿರೋ ಚಿಕನ್ಗಳಲ್ಲೇ ತುಂಬಾ ಸಿಂಪಲ್ ಅಂದ್ರೆ KFC ಚಿಕನ್. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಈ KFC ಚಿಕನ್ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಮಾಡಿ ಮಗಳು.